संजय सम्राट बोलो मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन 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 पवन पुत्र हनुमान की जय। आंजनेय बल भीमा भक्तवर अतुलित बलधाम ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್
ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ മനോജവം മാരുതതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം വാതാത്മജം വാനരയൂഥമുഖ്യം ശ്രീരാമദൂതം ശിരസാ നമാമി ബുദ്ധിർബലം യശോധൈര്യം ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಹನುಮಾನ್ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು ನಿರ್ಭಯತ್ವ ಆರೋಗ್ಯ ಕರುಣಿಸು ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್
ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ನಮ್ಮ ದೇಶದಲ್ಲಿರುವಂಥ 130 ಕೋಟಿ ಜನರ ಅಪೇಕ್ಷೆ ರಾಮ ಮಂದಿರ ಆಗಬೇಕಂತ ಏನಿತ್ತು, ಇವತ್ತು ಆ ಕೆಲಸ ಪೂರ್ಣಗೊಂಡಿದೆ. ಇವತ್ತು ಇಡೀ ದೇಶ ನಮ್ಮ ಕರ್ನಾಟಕ ರಾಜ್ಯದ ಕಡೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಗಂಗಾವತಿಯ ಅಂಜನಾದ್ರಿ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಇವತ್ತು ಇಡೀ ಅಯೋಧ್ಯ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೋ ಆ ಒಂದು ಪ್ರಮಾಣದಲ್ಲಿ ರಾಮಭಕ್ತ ಹನುಮಂತ ಎಲ್ಲಿರ್ತಾನೋ ರಾಮ ಅಲ್ಲೇ ಇರ್ತಾನೆ. ಹಾಗಾಗಿ ಸಾಕ್ಷಾತ್ ಹನುಮನ ಜನ್ಮನಾಡು ಆಗಿರುವಂಥ ನಮ್ಮ ಕನ್ನಡ ನಾಡಲ್ಲಿ ಗಂಗಾವತಿಯಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ತಕ್ಷಣವೇ ಒಂದು ಅಂಜನಾದ್ರಿ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಇಡೀ ವಿಶ್ವ ಗಮನ ಸೆಳೆಯುವಂಥ ಒಂದು ಕೆಲಸ ಆಗಬೇಕಾಗಿದೆ. ಕಲಿಯುಗದ ಪ್ರತ್ಯಕ್ಷ ದೈವ, ಇವತ್ತು ಕಲಿಯುಗದಲ್ಲಿ ಜೀವಂತವಾಗಿ ನಮ್ಮ ಕಣ್ಣಿಗೆ ಪ್ರತ್ಯಕ್ಷ ಆಗುವಂಥ ದೈವ ಅಂದರೆ ಹನುಮಂತ. ಇವತ್ತು ಭೇಟಿಯಾಗಿ ಮನವಿ ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ಕೂಡ ನಾನು ನಮ್ಮ ಕ್ಷೇತ್ರದ ಪರವಾಗಿ, ಭಕ್ತಾದಿಗಳ ಪರವಾಗಿ ಇವತ್ತು ಎಲ್ಲ ಕೇಂದ್ರ ನಾಯಕರನ್ನ, ಪ್ರಧಾನಮಂತ್ರಿಗಳನ್ನು ಅವ್ರಿಗೆ ಮನವಿಯನ್ನು ಕೊಟ್ಟು ಅಂಜನಾದ್ರಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತೀನಿ. ಸೊ ನಾವು ಇವತ್ತೇನಿದೆ ಜನವರಿ 22 ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಒಂದು ಮಂಡಲ ಅಂದರೆ 48 ದಿನಗಳು, ಜನವರಿ 22ರಿಂದ 48 ದಿನಗಳು ಪೂರ್ತಿ ಆದಮೇಲೆ ತಾಯಿ ತುಂಗಭದ್ರ ನೀರನ್ನು ತಗೊಂಡು 108 ಪಂಚಲೋಹ ಕಲಸಗಳನ್ನು 108 ಪಂಚಲೋಹಗಳನ್ನು ತಗೊಳ್ಳೋದ್ರ ಮೂಲಕ ಸೊ ತುಂಗಭದ್ರಾ ತಾಯಿ ನೀರನ್ನು 108 ಪಂಚಲೋಹಗಳ ಪಾತ್ರೆಗಳಲ್ಲಿ ಬಂಗಾರದ ಒಂದು ಮೆರುಗನ್ನು ಕೊಟ್ಟು ಶಾಶ್ವತವಾಗಿ ರಾಮನಿಗೆ ಅಭಿಷೇಕ ಮಾಡೋದಕ್ಕೆ ಅಂಜನಾದ್ರಿ ಹನುಮಂತನ ಕಡೆಯಿಂದ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಭಕ್ತಾದಿಗಳ ಜೊತೆಯಲ್ಲಿ ನಾನು ಹೋಗಿ ಶ್ರೀರಾಮಚಂದ್ರನಿಗೆ ಸಮರ್ಪಣೆ. ನಗರದಲ್ಲಿ ಅದ್ದೂರಿಯಾಗಿ 23-24 ಹನುಮ ಮಾಲಾಧಾರಿಗಳಿಗೆ ಹನುಮ ಜಯಂತಿಯ ಒಂದು ಅಂಗವಾಗಿ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಈಗಾಗಲೇ ಹನುಮ ಮಾಲಾಧಾರಿಗಳು ಸಾಕಷ್ಟು ಬರ್ತಾ ಇದ್ದಾರೆ. ಜೊತೆಗೆ ನಾನು ಒಂದು ಮಾತನ್ನು ವಿಶೇಷವಾಗಿ ಹೇಳೋದಂದರೆ, ಯಾವ ರೀತಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಿದೆ ಅದೇ ರೀತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಗಾಗಿ ಸನ್ಮಾನ್ಯ ನಮ್ಮ ಏನು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರಿಗೆ, ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರ ಮುಖಾಂತರ, ನಮ್ಮ ಲೋಕಸಭಾ ಸದಸ್ಯರಂತ ಸಂಗಣ್ಣ ಕರಡಿ ಅವ್ರ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಸುಮಾರು 500 ಕೋಟಿಯನ್ನು ಅಂಜನಾದ್ರಿ ಅಭಿವೃದ್ಧಿಗಾಗಿ ಕೂಡಲೇ ಬಿಡುಗಡೆ ಮಾಡಬೇಕನ್ನುವಂಥ ಮಾತನ್ನು ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.